ಹೊಡೆದೆ ಎಲ್ಲವನ್ನ ಕೂಡ ದರ್ಶನ್ ಹೇಳ್ಕೊಂಡಿದ್ದಾರೆ. ಆತನಿಗೆ ಒಂದೆರಡು ಏಟು ಜೋರಾಗಿ ಬಿದ್ದಿದೆ. ಹಾಗೇನೆ ಕಾರ್ಗೂ ಕೂಡ ಅಲ್ಲಿ ಡೀಟೇಲ್ ಆಗಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲೇ ಇದೆ ನೋಡಿ. ದರ್ಶನ್ ಏನ್ ಮಾಡ್ರಪ್ಪ ಜೊತೆಗಿರೋರು ಹೊಡೆದ್ರು ಅಂತ ಹೇಳ್ತಾ ಇರ್ತಾರಲ್ಲ ಅವರ ಕೆಲವೊಂದು ಫ್ಯಾನ್ಸ್. ನಾನು ಹೇಳ್ದಂಗೆ ಇಲ್ಲಿ ಫ್ಯಾನ್ಸ್ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಅವ್ರು ಕೆಲವೊಂದು ಸಂದರ್ಭದಲ್ಲಿ ಅವರು ವಾದ ಮಾಡ್ತಾರಲ್ಲ, ಮಾಡಿದಕ್ಕೆ ಈ ರೀತಿಯಾಗಿ ಮಾಡ್ಬೇಕು ಇಂಥ ವ್ಯಕ್ತಿಗೆ ಅಂತ. ಅದಕ್ಕೆ ನಾನು ಪದೇ ಪದೇ ಹೇಳುವಂಥದ್ದು ಅಂತ ಅಂದ್ರೆ, ಈ ರೀತಿಯಾಗಿ ಮೆಸೇಜ್ ಮಾಡಿದವರಿಗೆ ಮತ್ತೊಬ್ಬರಿಗೆ ಇದೇ ರೀತಿಯಂತ ಶಿಕ್ಷೆ ಅಂತಾನೆ ದರ್ಶನ್ ಅವರ ಮುಕ್ಕಾಲ್ ಭಾಗ ಫ್ಯಾನ್ಸ್ ಇದೇ ರೀತಿಯಾಗಿ ಕೊಂದಾಕ್ಬೇಕಾಗುತ್ತೆ. ಯಾಕಂತ ಅಂದ್ರೆ ಈಗಿಂದ ಅಲ್ಲ, ಹಲವು ವರ್ಷಗಳಿಂದ ನಾವು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಸೊಂಟದ ಕೆಳಗಿನ ಮಾತಾಡೋದು, ಕೆಟ್ಟ ಪದ ಪ್ರಯೋಗ ಮಾಡೋದು, ಅವ್ರ ಮೆಸೇಜ್ಗಳು, ಕಮೆಂಟ್ಸ್ಗಳು. ದರ್ಶನ್ ಅವರ ಫ್ಯಾನ್ಸ್ ಇದರಲ್ಲಿ ಬಹಳ ಅವರು PhD ಪಡೆದಿದ್ದಾರೆ. ಸೊ ಹಾಗಾಗಿ ಅಂತ ಎಲ್ಲಾ ಫ್ಯಾನ್ಸ್ ನೀವು ಕೊಂದ್ಬಿಡ್ತೀರಾ, ರೇಣುಕಾ ಸ್ವಾಮಿನ ಕೊಂದಂಗೆ ಕೊಂದ್ಬಿಡ್ಬೇಕು ಅನ್ನುವಂತ ಹೋದ್ರೆ ನಿಮ್ಮ ಮೆಸೇಜ್ಗಳು, ನೀವು ಕೆಲವೊಂದು ಈ ವಿಧವೆಯವರಿಗೆ ಬಳಸುವಂತ ಪದಗಳು, ಆಮೇಲೆ ಅದು RCB ಮ್ಯಾಚ್ ಸೋತ್ರು ಕೂಡ ನೀವು ಅದನ್ನ ಯಾರನ್ನು ಹೊಣೆ ಮಾಡ್ತೀರಾ, ನೀವು ಬಳಸುವಂತ ಪದಗಳು, ಅದಕ್ಕೆ ಮೌನದಿಂದಲೇ ಸಮ್ಮತಿ ಕೊಟ್ಟಂತ ರೀತಿಯಾಗಿ ದರ್ಶನ್ ಅವರ ವರ್ತನೆಗಳು, ಹಂಗಾರೆ ನಿಮ್ಮನ್ನೆಲ್ಲ ಹೆಂಗೆ ಕೊಂದಾಕ್ಬೇಕಾಗುತ್ತಾ? ಅದು ಪ್ರಶ್ನೆ ಬರುತ್ತೆ ಇಲ್ಲಿ. ಸೊ ದರ್ಶನ್ ಏನ್ ಮಾಡಿದ್ರು ಹೊಡೆದ್ರ ಅನ್ನುವಂಥದ್ದು ಬರುತ್ತಲ್ಲ, ಅದಕ್ಕೆ ಇಲ್ಲಿ ಉಲ್ಲೇಖ ಇದೆ, ಹೇಳ್ತಾ ಹೋಗ್ತೀವಿ ಕೇಳಿ. ಸ್ವಇಚ್ಛಾ ಹೇಳಿಕೆ ದರ್ಶನ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು. ನಾನು ಆತನಿಗೆ ಕೈಯಿಂದ ಹೊಡೆದೆ, ಕಾಲಿನಿಂದ ಬಲವಾಗಿ ತಲೆಯ ಭಾಗಕ್ಕೆ ಹಾಗೂ ಕುತ್ತಿಗೆ ಜೊತೆ ಎದೆಯ ಭಾಗಕ್ಕೆ ನಾನು ಒದ್ದೆ. ದರ್ಶನ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಹಾಗೆ ಅಲ್ಲಿಯೇ ಇದ್ದ ಬಾಗಿದ ಮರದ ಕೊಂಬೆಯನ್ನ ಮುರಿದುಕೊಂಡು ಅದರಲ್ಲಿ ಆತನಿಗೆ ಹೊಡೆದೆ ಮತ್ತು ನಾನು ಆತನಿಗೆ ಒಂದೆರಡು ಏಟನ್ನ ನನ್ನ ಕೈಗಳಿಂದನೂ ಕೂಡ ಗುದ್ದಿದೆ. ಸೊ ದರ್ಶನ್ ಅವ್ರು ಏನೂ ಮಾಡಿಲ್ಲ ಅನ್ನುವಂಥದ್ದನ್ನ ಕೆಲವರು ವಾದ ಮಾಡ್ತಾರಲ್ಲ, ಅದಕ್ಕೆ ಪ್ರೂಫ್ಗಳಿದೆ ಇಲ್ಲಿ ಅವ್ರು ಏನೇನ್ ಮಾಡಿದ್ರು ಅಂತ. ಸೊ ನಂತರ ನಾನು ಕಾರ್ನಲ್ಲಿ ಕುಳಿತಿದ್ದಂತ ಪವಿತ್ರ ಅವರನ್ನ ಕರ್ತ್ಕೊಂಡು ಬರುವಂತೆ ಹೇಳಿದೆ. ಆಗ ಪವಿತ್ರ ಅಲ್ಲಿಗೆ ಬಂದಾಗ, ನೋಡು ನಿನಗೆ ಮೆಸೇಜ್ ಮಾಡಿದಂತ ವ್ಯಕ್ತಿ ಈತನೇ ಅನ್ನುವಂಥದ್ದನ್ನ ಹೇಳಿದೆ. ಆಮೇಲೆ ನೀನು ಮೆಸೇಜ್ ಮಾಡ್ತಾ ಇದ್ದಂತವಳು ಇವಳೇನೆ ಅಂತಾನೆ ಹೇಳ್ದಂತಂದ್ರೆ ರೇಣುಕಾ ಸ್ವಾಮಿನ ಕರ್ಕೊಂಬಂದು, ನೋಡು ಪವಿತ್ರ ಗೌಡ ಅಂತ ನೀನ್ ಏನ್ ಮೆಸೇಜ್ ಮಾಡ್ತಿದ್ಯಲ್ಲ, ನೋಡು ಇವಳೆ ಅಂತ ಹೇಳಿ ಪವಿತ್ರಾಳಿಗೆ ತನ್ನ ಚಪ್ಪಲಿಯನ್ನ ತೆಗೆದು ಹೊಡೆಯುವಂತೆ ಹೇಳಿದೆ. ಆಗ ಆಕೆ ಹೊಡೆದಿದ್ದು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಅವರ ಕಾಲಿಗೆ ಬಿದ್ದಿದ್ದು ಪವಿತ್ರ ಹೆದರ್ಕೊಂಡು ಹಿಂದೆ ಹೋಗ್ತಾರಂತೆ. ಆಗ ನಾನು ಆಕೆಯನ್ನ ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳ್ತಾರೆ. ಅಲ್ಲಿಗೆ ಪವಿತ್ರ ಗೌಡ ಹೊಡೆದಿದ್ ಕೂಡ ಒಂದ್ ಏಟು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದನ್ನ ದರ್ಶನ್ ಕೂಡ ಹೇಳಿದ್ದಾರೆ. ಆಮೇಲೆ ಪವಿತ್ರ ಗೌಡ ಇನ್ಫ್ಯಾಕ್ಟ್ ಹೆದರ್ಕೊಂಡಿದ್ದಾರೆ, ಈ ಕ್ರೌರ್ಯ ಮತ್ತೊಂದು ಇದನ್ನೆಲ್ಲ ನೋಡಿದಾಗ ಆಕೆ ಹೆದರ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ದರ್ಶನ್ ಬಹಳ ಹೊಡೆದಿದ್ದಾರೆ. ಮತ್ತೆ ಹೇಳ್ತೀನಿ ದರ್ಶನ್ ಯಾವ ರೀತಿಯಾಗಿ ಹೊಡೆದ್ರು ಅಂತ. ತಲೆ ಭಾಗಕ್ಕೆ ಬಲವಾಗಿ ಗುದ್ದಿದ್ದಾರೆ, ಕಾಲಿನಿಂದ ಒದ್ದಿದ್ದಾರೆ ತಲೆ ಭಾಗಕ್ಕೆ. ಅದಾದ ನಂತರ ಕುತ್ತಿಗೆ ಹಾಗೆ ಎದೆ ಭಾಗಕ್ಕೂ ಕೂಡ ಒದ್ದಿದ್ದಾರೆ. ಅಲ್ಲಿಯೇ ಇದ್ದ ಬಾಗಿದ ಮರದ ಕೊಂಬೆಯನ್ನ ಮುರಿದುಕೊಂಡು ಅದರಲ್ಲಿ ಆತನಿಗೆ ಹೊಡೆದಿದ್ದಾರೆ. ನಾನು ಆತನಿಗೆ ಒಂದೆರಡು ಏಟನ್ನ ನನ್ನ ಕೈಗಳಿಂದನೂ ಕೂಡ ಗುದ್ದಿದ್ದೀನಿ. ಇದೆಲ್ಲವನ್ನೂ ಕೂಡ ದರ್ಶನ್ನೇ ಹೇಳಿರುವಂತ ವಿಚಾರ. ಅವರೇ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲಿಸಿರುವುದು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ನಂತರ ನಾನು ವಿನಯ್ಗೆ ಪವಿತ್ರಾಳನ್ನ ಮನೆಗೆ ಡ್ರಾಪ್ ಮಾಡುವಂತೆ ಹೇಳಿದೆ. ಅಷ್ಟರಲ್ಲೇ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಕೂಡ ಅಲ್ಲಿಗೆ ಬಂದಿದ್ದು. ಆತನೂ ಕೂಡ ವಿಚಾರವನ್ನ ತಿಳ್ಕೊಂಡು ರೇಣುಕಾ ಸ್ವಾಮಿಗೆ ಕೈಯಿಂದ ಕತ್ತಿಗೆ ಮತ್ತು ಬೆನ್ನಿಗೆ ಹೊಡಿತಾನೆ. ಲಕ್ಷ್ಮಣ್ ಡ್ರೈವರ್ ಬಂದು ಆತನು ಕೂಡ ಹೊಡಿತಾನೆ. ನಂದೀಶ್ ಆತನನ್ನ ಹೊರಗೆ ಎತ್ತಿ ಕುಕ್ಕುತ್ತಾನೆ. ಈ ತರ ಎಲ್ಲ ಮಾಡಿರ್ತಾರೆ ರೇಣುಕಾ ಸ್ವಾಮಿಗೆ. ನಾನು ಪವನ್ಗೆ ಇವನು ಯಾರ್ಯಾರಿಗೆ ಈ ರೀತಿಯಾಗಿ ಕೆಟ್ಟ ಮೆಸೇಜ್ ಕಳಿಸಿದ್ದಾನೆಂದು ಮೆಸೇಜ್ ಮಾಡಿದ್ದಾನೆಂದು ಹೇಳು ಅಂತ ಕೇಳಿದಾಗ ಪವನ್ ಅವರ ಮೊಬೈಲ್ ತೆಗೆದು ಅವನು ಕೆಲವರಿಗೆ ಕೆಟ್ಟದಾಗಿ ಮೆಸೇಜಸ್ ಗಳನ್ನ ಕಳಿಸಿದ್ದಾನೆ ಅನ್ನೋದನ್ನ ಓದ್ತಾ ಹೋಗ್ತಾನೆ. ಬರೀ ಪವಿತ್ರ ಮಾತ್ರ ಅಲ್ಲ, ಬೇರೆ ಯಾರ್ಯಾರು ಕಳಿಸಿದಾನೆ ಇದನ್ನೆಲ್ಲ ಚೆಕ್ ಮಾಡೋಣ ಅಂತ ಹೇಳಿ ಮೊಬೈಲ್ ಓಪನ್ ಮಾಡಿದಾಗ ಆತ ತುಂಬಾ ಜನಕ್ಕೆ ಅದೇ ರೀತಿ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ಅದನ್ನ ಖುದ್ದು ಪವನ್ ಕೂಡ ಓದ್ತಾ ಹೋಗ್ತಾನೆ. ಅದರಲ್ಲಿನ ಫೋಟೋಗಳನ್ನ ಎಲ್ರಿಗೂ ಸಹ ತೋರಿಸ್ತಾರೆ. ಅಂದ್ರೆ ಅಶ್ಲೀಲ ಫೋಟೋಗಳನ್ನ ಪವಿತ್ರಾಗೆ ಹೇಗೆ ರೇಣುಕಾ ಸ್ವಾಮಿ ಕಳಿಸಿದ್ನೋ ಅದೇ ತರನಾಗಿ ಬೇರೆಯವರಿಗೂ ಕೂಡ ಕಳಿಸಿದ್ದ ಅನ್ನೋದು. ಅವನು ಈ ರೀತಿಯಾಗಿ ಇನ್ನೂ ಅನೇಕ ಚಲನಚಿತ್ರ ನಟಿಯರಿಗೂ ಕೂಡ ಫೋಟೋಸ್ ಅನ್ನ ಕಳಿಸಿ ಮೆಸೇಜ್ ಮಾಡಿರೋದ್ರ ಬಗ್ಗೆ ತೋರಿಸಿದ್ದು. ಆಗ ಲಕ್ಷ್ಮಣ್ ಅಣ್ಣ ಇವನು ಚಾಳಿ ಬಿದ್ದವನು, ಇವನ್ ಬಹಳ ಕೆಟ್ಟದಾಗಿ ಮೆಸೇಜ್ಗಳನ್ನ ಅಕ್ಕನಿಗೂ ಕಳಿಸಿದಾನೆ, ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿ ನನಗೂ ಕೂಡ ಫೋಟೋ ಮತ್ತೆ ಮೆಸೇಜ್ ಅನ್ನ ತೋರಿಸ್ತಾರೆ. ಆಗ ನಾನು ಅವನಿಗೆ ಬೈದು ಕಾಲ್ನಿಂದ ಒಂದೆರಡು ಬಾರಿ ಮತ್ತೆ ಒದಿತಾರೆ. ಇದು ಮುಂದುವರೆದ ಭಾಗವಾಗಿ ದರ್ಶನ್ ಒದ್ದಿರುವಂಥದ್ದು. ಇದಾದ ನಂತರ ನಾನು ಮತ್ತು ವಿನಯ್ ರವರುಗಳು ಹೊರಟಿದ್ದು, ನಾನು ಯಾರ್ಡ್ನ ಗೇಟ್ ಹತ್ತಿರ ಜೀಪ್ ಹತ್ತೋಕೆ ಹೋದಾಗ ಅಲ್ಲಿ ಚಿತ್ರದುರ್ಗದ ಹುಡುಗರು ಇದ್ರು. ಅವರು ಅಣ್ಣ ಒಂದು ಫೋಟೋ ಅಂತ ಕೇಳ್ತಾರೆ. ಆಗ ನಾನು ಅವರೊಂದಿಗೆ ನಿಂತ್ಕೊಂಡು ಒಂದು ಫೋಟೋವನ್ನ ತೆಗೆಸ್ಕೊಂಡೆ ಮತ್ತು ವಿನಯ್ನ ಜೀಪ್ ನಲ್ಲಿ ಕುಳಿತು ಮನೆಗೆ ನಾನು ಹೊರಟೆ. ಅಲ್ಲಿಂದ ನಾನು ಹೊರಟಾಗ ಜಯಣ್ಣ ಅವರು ಸಿಕ್ಕಿದ್ರು. ಅಂದ್ರೆ ಯಾರು? ಪಟ್ಟಣಗೆರೆ ಶೆಡ್ನಕ್ಕೆ ಸಂಬಂಧಪಟ್ಟ ಆ ಜಾಗಕ್ಕೆ ಸಂಬಂಧಪಟ್ಟಂಗಿನ ಮಾಲೀಕರು. ಅವರನ್ನ ಮಾತನಾಡಿಸ್ಕೊಂಡು ನೇರವಾಗಿ ಐಡಿಯಲ್ ಹೋಮ್ಸ್ ನನ್ನ ಮನೆಗೆ ಹೋದೆ. ಸುಮಾರು 7:30 ಸಮಯದಲ್ಲಿ ಪ್ರದೋಷ್ ವಾಪಸ್ ಮನೆ ಹತ್ರ ಬಂದಿದ್ದು ರೇಣುಕಾ ಸ್ವಾಮಿ ಸತ್ತೋಗಿರೋ ವಿಚಾರವನ್ನ ತಿಳಿಸ್ತಾ. ಯಾವತ್ತಿದು? 8ನೇ ತಾರೀಕು ರಾತ್ರಿ ಅಂದ್ರೆ ಸಂಜೆ 7:30 ಸಂದರ್ಭದಲ್ಲಿ ಪ್ರದೋಷ್ ವಾಪಸ್ ಮನೆ ಹತ್ರ ಬಂದು ರೇಣುಕಾ ಸ್ವಾಮಿ ಸತ್ತೋಗಿರೋ ವಿಚಾರವನ್ನ ತಿಳಿಸ್ತಾ. ಏನಾಯ್ತು ಅಂತ ಕೇಳಿ, ನಾವು ಬರೋ ಸಮಯದಲ್ಲಿ ಆತ ಚೆನ್ನಾಗಿದ್ದ ಅಂತ ನಾನು ಹೇಳ್ದೆ.
ಆಗ ಪ್ರದೋಷ್ ಯಾರ್ಡ್ ಹತ್ತಿರ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ನಂತರ ಸುಮಾರು 9 ಗಂಟೆಗೆ ಪ್ರದೋಷ್, ವಿನಯ್, ನಾಗರಾಜ್, ಲಕ್ಷ್ಮಣ್ ರವರುಗಳು ಮನೆಗೆ ಬಂದಿದ್ದು ರೇಣುಕಾ ಸ್ವಾಮಿ ಸತ್ತಿರುವ ಬಗ್ಗೆ ತಿಳಿಸಿದ್ದು. ಆಗ ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ 30 ಲಕ್ಷ ರೂಪಾಯಿ ಹಣ ಕೊಡುವಂತೆ ಕೇಳ್ದ. ಆಗ ನಾನು ಮನೆಯಲ್ಲಿ ಇಟ್ಟಿದ್ದಂತ ಸುಮಾರು 30 ಲಕ್ಷ ಹಣ ಇದ್ದಂತ ಒಂದು ಬ್ಯಾಗ್ ಅನ್ನ ಪ್ರದೋಷ್ಗೆ ಕೊಟ್ಟೆ. ಅವರುಗಳು ಅಲ್ಲಿಂದ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದ್ರು. ಆಗ ವಿನಯ್ ಅವರು ನಡೆದಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 10 ಲಕ್ಷ ಕೊಡಿ ಅಂತ ಕೇಳಿದ್ದು. ಅದರಂತೆ ನಾನು ಹಣವನ್ನ ಕೊಟ್ಟೆ. ಅಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂಗೆ TV9 ಆರಂಭಿಕ ಅಂತಲೇ ಬಹಳ ಕ್ಲಿಯರ್ ಆಗಿ ಹೇಳಿತ್ತು ದರ್ಶನ್ ಎಷ್ಟು ಹಣ ಕೊಟ್ರು ಏನು ಕತೆ ಅಂತ. ಅಲ್ಲಿಗೆ ಹೆಚ್ಚು ಕಮ್ಮಿ 40 ಲಕ್ಷ ರೂಪಾಯಿ ಹ್ಯಾಂಡಲ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ. ಹಣದ ವ್ಯವಹಾರ ಹೇಗೆ ನಡೀತು ಅನ್ನೋದು, ಅಂದ್ರೆ ಈ ಪ್ರಕರಣವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕು ಅನ್ನೋ ಷಡ್ಯಂತ್ರ. ಪ್ರದೋಷ್ ಇಲ್ಲಿ ದರ್ಶನ್ರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿರ್ತಾನೆ, ನೀವೇನ್ ತಲೆ ಕೆಡಿಸ್ಕೊಬೇಡಿ, ನಾನು ಈ ಕೇಸ್ ಮುಚ್ಚಾಕ್ತೀನಿ ಅನ್ನುವಂತ. ಇದೆಲ್ಲವೂ ಕೂಡ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಗಳು. ನಂತರ ಇದಾದ್ಮೇಲೆ ಇದು ಕಂಪ್ಲೀಟ್ ಆಗಿ 8ನೇ ತಾರೀಕಿನವರೆಗೆ ಏನೆಲ್ಲ ಘಟನೆಗಳಾಯ್ತು ಅನ್ನೋ ವಿವರಣೆ. ಇದಾದ ನಂತರ ಮಾರನೇ ದಿನ ಅಂದ್ರೆ 9ನೇ ತಾರೀಕು ಏನಾಯ್ತು ಅಂತ, 9/6/2024 ನಾನು ಶೂಟಿಂಗ್ಗೆ ಹೋಗೋ ವೇಳೆ ನಾಗರಾಜ್ ನಾಗುಗೆ ನಾನು ಕಾಲ್ ಮಾಡಿದಾಗ ನೀನೇನು ಅಲ್ಲಿ ಮೆನ್ಷನ್ ಮಾಡ್ತಾರೆ ಟೆನ್ಷನ್ ತಗೋಬೇಡ ಕೆಲಸಕ್ಕೆ ಹೋಗಿ ಅಂತ ಹೇಳಿದ್ರು. ನಂತರ ನಾನು ಪ್ರದೋಷ್ಗೆ ಫೋನ್ ಮಾಡಿದಾಗ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ರು. ಅಂದ್ರೆ ಪ್ರದೋಷ್ ಫುಲ್ ಕಾನ್ಫಿಡೆನ್ಸ್ ಕೊಟ್ಬಿಟ್ಟಿದ್ದಾರೆ ದರ್ಶನ್ಗೆ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಶೂಟಿಂಗ್ ಹೋಗಿ ನಮ್ಮ ಪಾಡಿಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿ. ಇದಾದ ನಂತರ ನಾನು ಮೈಸೂರಿಗೆ ಹೊರಟೆ, ಅಂದ್ರೆ ಡೆಬಿಲ್ ಶೂಟಿಂಗ್ಗೋಸ್ಕರ ಮೈಸೂರಿಗೆ ಶೆಡ್ಯೂಲ್ ಆಗುತ್ತೆ, ಹೋಗ್ತಾರೆ. ಅದಾದ್ಮೇಲೆ 10ನೇ ತಾರೀಕು ಏನಾಯ್ತು, 9ನೇ ತಾರೀಕು ವಿವರಣೆ ಇಷ್ಟು, 10ನೇ ತಾರೀಕು ಏನಾಯ್ತು ಅಂತ. 10ನೇ ತಾರೀಕು ಅಂತ ಅಂದ್ರೆ ಸೋಮವಾರ ರಾತ್ರಿ ಸುಮಾರು 9 ಗಂಟೆಯಲ್ಲಿ ನಾನು ರ್ಯಾಡಿನ್ಸನ್ ಹೋಟೆಲ್ ನಲ್ಲಿ ಇಲ್ಲಿಂದ ಶುರುವಾಗುತ್ತೆ ನೋಡಿ ದರ್ಶನ್ ಅವರಿಗೆ ಏನೋ ಇದರಲ್ಲಿ ನಾನು ತಗಲಾಕೊಳ್ಳುವಂತ ಸನ್ನಿವೇಶ ಬಂದಿದೆ ಅನ್ನುವಂಥದ್ದು ಒಂದು ಗುಮಾನಿ. ಯಾಕೆ ಅಂತ ಅಂದ್ರೆ ಶನಿವಾರ ಮರ್ಡರ್ ಆಗುತ್ತೆ, 9ನೇ ತಾರೀಕು ಅಂದ್ರೆ ಭಾನುವಾರ ಮುಚ್ಚಾಕೋ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. 10ನೇ ತಾರೀಕು ಅವರು ರಾತ್ರಿ 9 ಗಂಟೆ ಸಂದರ್ಭದಲ್ಲಿ ರ್ಯಾಡಿನ್ಸನ್ ಹೋಟೆಲ್ ನಲ್ಲಿದ್ದಾಗ ಪ್ರದೋಷ್, ನಾಗರಾಜು ಹಾಗೆ ವಿನಯ್ ಅವರುಗಳು ಬಂದಿದ್ದು, ಅವರುಗಳು ವಿಚಾರ ಮಾಡಿದಾಗ ಧನರಾಜ್ ಅವರು ಮೃತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದು ಮತ್ತು ಪವನ್ ಹಲ್ಲೆ ಮಾಡಿದ್ದು, ನಂದೀಶನ್ನು ರೇಣುಕಾ ಸ್ವಾಮಿಯನ್ನ ಎತ್ತು ಕುಕ್ಕಿದಾನೆ ಅಂತ ತಿಳಿಸಿ, ಇದನ್ನ ನಾವೇ ಯಾರಾದ್ರೂ ಹಣ ನೀಡಿ ಫಿಕ್ಸ್ ಮಾಡ್ತೀವಿ ಅಂತ ತಿಳಿಸಿ, ಇನ್ನೂ ಹೆಚ್ಚಿನ ಹಣ ಬೇಕಾಗಿರುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಅಲ್ಲಿಗೆ 40 ಲಕ್ಷ ಆಗಿತ್ತು, ಇನ್ನೂ ಹೆಚ್ಚಿನ ಹಣ ಬೇಕು ಅಂತ ಹೇಳಿರ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಅಗೈನ್ TV9 ಈ ವಿಚಾರವನ್ನು ಬಹಳ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಇಲ್ಲಿ ಸಾಯುವಂತ ಸಂದರ್ಭದಲ್ಲಿ ಆತನಿಗೆ ಕರೆಂಟ್ ಶಾಕ್ ಕೊಡಲಾಗಿದೆ ಅಂತ. ಅದನ್ನ ದರ್ಶನ್ ಅವರ ಬಳಿ ಆ ವ್ಯಕ್ತಿಗಳು ಹೇಳ್ತಾರೆ, ಧನರಾಜ್ ಮೃತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಅಂತ. ನಂತರ ದಿನಾಂಕ 11ನೇ ತಾರೀಕಿನಂದು ಜಿಮ್ ಮುಗಿಸಿ ಅಂತ ಅಂದ್ರೆ ಇದು ಮಂಗಳವಾರ ಆ ದಿನ 11 ಗಂಟೆಗೆ ನಾನು ಜಿಮ್ ಮುಗಿಸಿ ಹೋಟೆಲ್ಗೆ ಬಂದು ರೂಮ್ ನಲ್ಲಿದ್ದ ಸಂದರ್ಭದಲ್ಲಿ ಪೊಲೀಸರು ಬಂದು ನನ್ನನ್ನ ಕರ್ತ್ಕೊಂಡು ಬರ್ತಾರೆ. ಆಗ ಸಮಯ ಬೆಳಗ್ಗೆ ಸುಮಾರು 8 ಗಂಟೆ ಆಗಿತ್ತು. ನನ್ನನ್ನ ಕರ್ತ್ಕೊಂಡು ಹೋದ್ರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿ ಮೃತಪಟ್ಟ ಸ್ಥಳವನ್ನ ಮತ್ತು ನಾನು ಪ್ರದೋಷ್ ಹಾಗೆ ವಿನಯ್ ರವರಿಗೆ ಹಣವನ್ನ ನೀಡಿದ ಸ್ಥಳವನ್ನ ನಾನು ತೋರಿಸ್ತೀನಿ. ನಾನು ಕೃತ್ಯ ನಡೆದ ದಿನದಂದು ಧರಿಸಿದ ಎಲ್ಲ ವಸ್ತುಗಳನ್ನ ನಾನು ವಾಸವಿರುವ ಐಡಿಯಲ್ ಹೋಮ್ಸ್ ನಲ್ಲಿನ ಮನೆಯಲ್ಲಿ ಬದಲಾಯಿಸಲಾಗಿದ್ದು, ಅವುಗಳು ಅಲ್ಲಿಯೇ ಇದ್ದು ನನ್ನನ್ನ ಕರ್ತ್ಕೊಂಡು ಹೋದ್ರೆ ಉಪಯೋಗಿಸಿದ್ದಂತ ವಸ್ತುಗಳನ್ನ ಹಾಜರುಪಡಿಸ್ತೀನಿ. ನನ್ನ ಮೊಬೈಲ್ ಫೋನ್ ನನ್ನ ಬಳಿಯೇ ಇದ್ದು ಅದನ್ನು ಕೂಡ ನಾನು ಹಾಜರುಪಡಿಸ್ತೀನಿ ಅಂತ ದರ್ಶನ್ ಅವರು ಹೇಳಿರ್ತಾರೆ. ಇದೆಲ್ಲವೂ ಕೂಡ ಅವ್ರ ಬಳಿ ಇದ್ದಂತ ವಸ್ತುಗಳನ್ನ ಸೀಸ್ ಮಾಡೋಕ್ಕಿಂತ ಮುನ್ನ. ಅಲ್ಲಿಗೆ ಒಂದು ಕ್ಲಿಯರ್, ನಾನು ಅಗೈನ್ ಅಂಡ್ ಅಗೈನ್ ಅದನ್ನೇ ಹೇಳುವಂತದ್ದು ಮಧುಶ್ರೀಲಿ. ಸೊ ಅವ್ರು ದರ್ಶನ್ ಅವರು ಏನ್ ಅಲ್ಲೇ ಮಾಡಿರ್ತಾರೆ, ಅವ್ರ ಜೊತೆ ಇದ್ದಂತ ಹುಡುಗರು ಮಾಡಿರ್ತಾರೆ ಅಂತ ಕೆಲವರು ವಾದ ಮಾಡೋದುಂಟು. ಆದ್ರೆ ಅದು ಸುಳ್ಳು. ದರ್ಶನ್ ಅವರು ಬಹಳ ಬಲವಾಗಿ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದಿದ್ದಾರೆ, ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ, ಗುದ್ದಿದ್ದಾರೆ. ಇನ್ನು ಅಲ್ಲಿ ಇದ್ದಂತ ಕೆಲ ಕೋಲ್ಗಳು, ವಸ್ತುಗಳು, ಮರದ ದಿಮ್ಮಿಗಳು ಇದನ್ನೆಲ್ಲ ಹಿಡ್ಕೊಂಡು ಹೊಡೆದಿದ್ದಾರೆ ಅನ್ನುವಂಥದ್ದು ಪ್ರೂಫ್, ಹೊಡೆಸಿದ್ದಾರೆ ಅನ್ನುವಂಥದ್ದು ಪ್ರೂಫ್. ಇದೆಲ್ಲವೂ ಕೂಡ ಒಂದು ಯಾವುದು ದರ್ಶನ್ ಏನೂ ಮಾಡಿಲ್ಲ ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗಿನ ಪ್ರೂಫ್. ಎರಡನೇದಾಗಿ ಅಗೇನ್ ನಾನು ಹೇಳೋದು ಅಂತ ಅಂದ್ರೆ ಮತ್ತೆ ಈ ತರ ಹುಡುಗಿಯರಿಗೆ ಹೆಂಗಸರಿಗೆ ಮೆಸೇಜ್ ಮಾಡುವಂತವ್ರಿಗೆ ಹಿಂಗೆ ಮಾಡ್ಬೇಕು ಅನ್ನೋದಾದ್ರೆ ಅಗೇನ್ ದರ್ಶನ್ ಫ್ಯಾನ್ಸ್ ಈ ತರನಾಗಿ ವರ್ತಿಸುವಂತ ಫ್ಯಾನ್ಸ್ ಇದಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಈ ಕ್ಷಣಕ್ಕೂ ಕೂಡ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇನ್ಸ್ಟಾ ಇರಬಹುದು, ಫೇಸ್ಬುಕ್ ಇರಬಹುದು, ಯೂಟ್ಯೂಬ್ ಇರಬಹುದು, ಯಾವ ಮಟ್ಟಿಗೆ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ. ದರ್ಶನ್ ಪರವಾಗಿ ನಿಂತ್ಕೊಂಡಿರೋವ್ರೆ ಇವಾಗ ಕೇಸನ್ನ ಯಾವ ರೀತಿಯಾಗಿ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ನಮ್ ಬಾಸ್ ಮಾಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ. ತೀರಾ ಬೇಡ ಮಧುಶ್ರೀ, ನಾವು ಈಗ ದರ್ಶನ್ ಫ್ಯಾನ್ಸ್ ಅವರ ವರ್ತನೆ ಹೇಗಿದೆ ಅನ್ನುವಂಥದ್ದು ಎಲ್ಲರೂ ಮೆಚ್ಚುವಂತದ್ದ ಅನ್ನುವಂಥದ್ದಕ್ಕೆ ಬಂದಾಗ, ಅವ್ರ ಜೊತೆಗೆ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಹಿಟ್ ಆಯ್ತಲ್ಲ, ಅದ್ರಲ್ಲಿ ಒಬ್ರು ನಟಿ ಅವ್ರ ಜೊತೆಗೆ ನಟಿಸಿದ್ದಾರೆ. ಆ ನಟಿ ಕೂಡ ಕನ್ನಡದ ಒಬ್ಬ ಖ್ಯಾತ ನಟಿಯ ಮಗಳು, ಆಯ್ತಾ, ಖ್ಯಾತ ನಟಿಯ ಮಗಳು. ಆಕೆ ಈ ಕೇಸ್ನಲ್ಲಿ ಅವ್ರ ಫ್ಯಾನ್ಸಿಗೆ ಅದ್ ಏನ್ ಸಿಟ್ಟಿದೆಯೋ ಗೊತ್ತಿಲ್ಲ, ಆಕೆ ಒಂದು ಫೋಟೋ ಹಾಕೋಗಿಲ್ಲ. ಅದ್ರಲ್ಲಿ ಬಳಸುವಂತ ಪದಗಳು ನಿಯತ್ತಿಲ್ಲ, ಮತ್ತೊಂದು ಆಕೆಗೆ ಬಳಸುವಂತ ಪದಗಳು ರೇಣುಕಾ ಸ್ವಾಮಿ ಬಳಸಿರುವಂತದ್ದು ಏನೇನೂ ಅಲ್ಲ, ಅಷ್ಟು ಕೆಟ್ಟ ಮತದ ಪದಗಳು. ಆಮೇಲೆ ಪಾಪ ಅವ್ರ ತಾಯಿ ಅಂದ್ರೆ ಇನ್ನೊಬ್ರು ಮೇರು ನಟಿ ಮೊನ್ನೆ ತಾನೇ ಬಂದು ಹೇಳ್ಯಾರ, ದರ್ಶನ್ ನಮ್ಗೆ ತುಂಬಾ ಅನುಕೂಲ ಆಗಿದೆ, ಏನೇ ಹೇಳಿದ್ರು ಕೂಡ ಆ ನಟಿಯನ್ನ ಬಳಸ್ತಾ, ಆ ನಟಿ ವಿಚಾರವಾಗಿ ಬಳಸ್ತಾ ಇರುವಂತ ಪದಗಳು
ಎಗೈನ್ ನಾನು ಮೊದಲೇ ಹೇಳಿದಾಗೆ ಕನ್ನಡದ ಒಬ್ಬ ಮೇರು ನಟ ಅವರು ತೀರ್ಕೊಂಡಿದ್ದಾರೆ. ಅವರ ಪತ್ನಿಗೆ ಬಳಸಿದಂತ ಪದಗಳು ತೀರಾ ಮನ್ಮನ. ಅವಾಗೆಲ್ಲ ದರ್ಶನ್ ಹೊರಗಡೆನೇ ಇದ್ರು. ಆ ಟೈಮ್ನಲ್ಲಿ ಒಂದು ಮಾತೇನಾದ್ರೂ ದರ್ಶನ್ ಅವರು ಹೇಳಿದಿದ್ರೆ ಆ ತರದ ಪದಗಳು ಬಳಸಬೇಡಿ ಅಂತ, ಬಹುಶಃ ಅವರು ತಮ್ಮ ಫ್ಯಾನ್ಸ್ ಅನ್ನ ಕಂಟ್ರೋಲ್ ಮಾಡೋಕೆ ಅವಕಾಶ ಇದ್ದು. ಜಗ್ಗೇಶ್ ಅವರನ್ನ ಅಡ್ಡ ಹಾಕಿ ಇವ್ರು ಸಾರಿ ಕೇಳಿಸಿದ್ರಲ್ಲ, ಅಲ್ಲಿಂದ ಹಿಡಿದು ತೀರಾ ಮೊನ್ನೆ ಒಬ್ಬರ ಮೇರು ನಟನ ಪತ್ನಿಯ ವಿಚಾರವಾಗಿ ನಡೆದಂತ ಎಲ್ಲ ಘಟನೆ, ಈ ತರದ ಸಾವಿರಾರು ಇನ್ಸಿಡೆಂಟ್ಸ್ಗಳಿದೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಒಂದು ಮಾತು ಅವ್ರ ಫ್ಯಾನ್ಸ್ ಅನ್ನ ಕಂಟ್ರೋಲ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಅವ್ರೊಂದು ಸಮ್ಮತಿ ಇತ್ತು, ಈ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಿ, ಆ ರೀತಿ ಇದು ಒಂದ್ ರೀತಿ ಒಂದು ರೌಡಿಸಮ್ ನ ಮೊನೋಪಲಿ ಬಳಸ್ಕೋ ಆಗಿ ಈ ಇಂಡಸ್ಟ್ರಿಯಲ್ಲಿ ಉಳಿಬೇಕು ಅನ್ನುವಂಥ ದರ್ಶನ್ ಅವ್ರ ಉದ್ದೇಶ ಆಗಿತ್ತಾ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಎಸ್, ಹಾಗೇನೆ ಯಥಾ ರಾಜ ತಥಾ ಪ್ರಜಾ ಅಂತೀವಲ್ಲ, ಹಾಗಾಗ್ಬಿಟ್ಟ ದರ್ಶನ್ ಅಭಿಮಾನಿಗಳ ನಡೆ ಕೂಡ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ನಮ್ಮ ಬಾಸೇ ಹಂಗೆ, ನಾವು ಮಾಡಿದ್ರೆ ಏನ್ ತಪ್ಪು ಅನ್ನೋ ರೀತಿಯಲ್ಲಿ. ಈಗ ಎಕ್ಸಾಂಪಲ್ ಮೊನ್ನೆ ಒಂದು ಸುಸೈಡ್ ಆಯ್ತು, ಅವನು ಕೂಡ ದರ್ಶನ್ 2 ಮದುವೆ ಆಗಿದ್ದಾರೆ, ನಾನು 2 ಮದುವೆ ಆಗ್ಬಾರ್ದ್ವಾ, ಈ ರೀತಿ ದರ್ಶನ್ ಯಾವುದಕ್ಕೆ ಮಾದರಿ ಆಗ್ಬಾರ್ದು ಅದಕ್ಕೆ ಮಾದರಿ ಆಗ್ತಾ ಇದ್ದಾರೆ. ಹೌದು, ಇದು ಎಲ್ಲವೂ ಕೂಡ. ಸೊ ಪೊಲೀಸರು ದರ್ಶನ್ ರನ್ನ ವಶಕ್ಕೆ ಪಡ್ಕೊಂಡು ಬಂದು ಅವರನ್ನ ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿತ್ತು. ಇಷ್ಟೇನಾ? ಮುಂದುವರೆದ ಭಾಗವಾಗಿ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯೂ ಕೂಡ ಇದೆ. ಇದು 18ನೇ ತಾರೀಕಿನಿಂದ ಅವರು ಕೊಟ್ಟಿರುವಂತಹ ಸ್ವಇಚ್ಛಾ ಹೇಳಿಕೆಗಳು. ನೀವು 8ನೇ ತಾರೀಕಿನಿಂದ 12ನೇ ತಾರೀಕಿನ ತನಕ ದರ್ಶನ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಏನು ಅನ್ನುವಂಥದ್ದನ್ನ ನೋಡಿದ್ರಿ. 18ನೇ ತಾರೀಕಿನಿಂದ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಏನಿತ್ತು ಅದನ್ನ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ, ಕೇಳಿ. ದಿನಾಂಕ 14/6/2024 ನಾನು ಪೊಲೀಸರ ಮುಂದೆ ನನ್ನ ಮುಂದುವರಿದ ಹೇಳಿಕೆಯನ್ನ ನೀಡಿದ್ದು, ಈ ದಿನ ನನ್ನ ಮುಂದಿನ ಹೇಳಿಕೆಯನ್ನ ನಾನು ನೀಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ನಾನು ದಿನಾಂಕ 9/6/2024 ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ಮೈಸೂರಿಗೆ ಶೂಟಿಂಗ್ ಹೋಗಿದ್ದ ಸಮಯದಲ್ಲಿ ಈ ಪ್ರಕರಣದ ಭೌತಿಕ ಸಾಕ್ಷ್ಯಗಳನ್ನ ತಿರುಚೋದಕ್ಕೆ, ಸಾಕ್ಷ್ಯಾಧಾರಗಳಿಗೆ ಅಂದ್ರೆ ಸಾಕ್ಷ್ಯಾಧಾರರು ಯಾರಿದ್ರು ಅವರಿಗೆ ಆಸೆ ಆಮಿಷವನ್ನ ಒಡ್ಡೋದಕ್ಕೆ ಮನೆಯಲ್ಲಿದ್ದ 3 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದೆ. ಈ ಹಣವನ್ನ ನಾನು ಮೈಸೂರಿನಲ್ಲಿ ಇರುವಂತ ರ್ಯಾಡಿನ್ಸನ್ ಬ್ಲೂ ಹೋಟೆಲ್ನಲ್ಲಿ ನನ್ನ ಬ್ಯಾಗ್ ನಲ್ಲೇ ಇಟ್ಕೊಂಡಿದ್ದೆ. ದಿನಾಂಕ 11/6/2024 ಪೊಲೀಸರು ರ್ಯಾಡಿನ್ಸನ್ ಬ್ಲೂ ಹೋಟೆಲ್ನಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು. ಆಗ ನನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆದಂತ ರಾಜು ಅವರು ಹಣ ಇರೋ ಬ್ಯಾಗ್ ಅನ್ನ ಹೋಟೆಲ್ನಿಂದ ತಂದು ನನ್ನ ಪತ್ನಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿರ್ತಾರೆ. ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನ ನಾನೇ ನೋಡ್ಕೊಳ್ತಾ ಇದ್ದು, ಅದರ ಆಡಿಟ್ ಅನ್ನು ಪ್ರತಿ ವರ್ಷ ರಾಮಚಂದ್ರ ಮತ್ತು ಅರುಣ್ ರವರು ನೋಡ್ಕೊಳ್ತಾರೆ. ಗಾಂಧಿನಗರದಲ್ಲಿ ಅವರ ಆಡಿಟ್ ಕಚೇರಿ ಇರುತ್ತೆ. ಪ್ರತಿ ತಿಂಗಳು ಮೈಸೂರಿನಲ್ಲಿರುವ ಫಾರ್ಮ್ ಹೌಸ್ ನಿರ್ವಹಣೆಗೆ ಸುಮಾರು 10ರಿಂದ 12 ಲಕ್ಷ ಖರ್ಚಾಗುತ್ತೆ. ಇಲ್ಲಿ ಮೈಸೂರಿನಲ್ಲಿ ಅವ್ರದೊಂದು ಫಾರ್ಮ್ ಹೌಸ್ ಇದೆಯಲ್ಲ, ಅಲ್ಲಿ 10ರಿಂದ 12 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆಯ ನಿರ್ವಹಣೆಗೆ ಸುಮಾರು 3.5 ಲಕ್ಷ ಖರ್ಚಾಗುತ್ತೆ ಅಂತ ದರ್ಶನ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಪರಿಚಯ ಇರುವ ಮೋಹನ್ ಅನ್ನೋರು ನನ್ನಿಂದ ಮೇ 2024 ಸಾಲಿನಲ್ಲಿ ಅಂದಾಜು 38 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು. ಆ ಹಣವನ್ನ ಪ್ರಕಾಶ್ ಮತ್ತು ಮೋಹನ್ ಹಾಗೂ ಇತರರಿಂದ ಹೊಂದಿಸಿಕೊಂಡಿದ್ದು, ಆ ಹಣವನ್ನ ಈ ಪ್ರಕರಣದ ಭೌತಿಕ ಸಾಕ್ಷ್ಯಗಳನ್ನ ತಿರುಚೋದಕ್ಕೆ, ಸಾಕ್ಷ್ಯಾಧಾರಗಳಿಗೆ ಆಸೆ ಆಮಿಷ ಒಡ್ಡೋದಕ್ಕೆ RR ನಗರದಲ್ಲಿರುವ ಮನೆಯಲ್ಲಿ ನಾನು ಇಟ್ಟಿರ್ತೀನಿ ಅಂತ ನಾನು ಈ ಮೇಲಿನಂತೆ ಮುಂದುವರಿದ ಹೇಳಿಕೆಯನ್ನ ನೀಡಿರ್ತೀನಿ ಅಂತ ದರ್ಶನ್ ಹೇಳಿದ್ದಾರೆ. ಅಲ್ಲಿಗೆ ಬಹುಶಃ ಪ್ರಕಾಶ್ ಅಂತ ಅಂದ್ರೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಅವರೇನು ಆಕ್ಟ್ ಮಾಡ್ತಾ ಇದಾರಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನಿರ್ದೇಶಕರು ಅವರು ಅಂತ ಕಾಣಿಸುತ್ತೆ. ಅವರಿಗೇನೋ ಕೊಟ್ಟಿದ್ದೆ ಮಿಲನ ಪ್ರಕಾಶ್ ಅವರು ಮತ್ತೆ ಮೋಹನ್ ಹಾಗೆ ಇತರರಿಂದ ಹೊಂದಿಸಿಕೊಂಡಿದ್ದು 38 ಲಕ್ಷ ಅನ್ನುವಂತ ಅವ್ರು ಹೇಳಿದ್ದಾರೆ. ಅದು ಪ್ರಕಾಶ್ ಅನ್ನುವಂಥದ್ದು ಅವರೇನ ಮತ್ತೊಂದು ಖಚಿತತೆ ಇಲ್ಲ. ಸೊ ಇದು ಅವರು 18ನೇ ತಾರೀಕಿನಂದು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮಧುಶ್ರೀ. ಅದರಲ್ಲಿ 38 ಲಕ್ಷ ರೂಪಾಯಿ ಬಳಸ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಸೊ ಮುಂದುವರೆದ ಭಾಗವಾಗಿ 21ನೇ ತಾರೀಕು 18ನೇ ತಾರೀಕಿನಿಂದ ಮುಂದುವರೆದ 3 ದಿನಗಳ ನಂತರದಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡಿದ್ದಾರೆ. ಏನಂತ? ದಿನಾಂಕ 11, 14 ಮತ್ತು 16ರಂದು ನಾನು ಹೇಳಿಕೆಯನ್ನ ನೀಡಿದ್ದು, ಈ ವೇಳೆ ಕೆಲವು ವಿಚಾರಗಳನ್ನ ತಿಳಿಸದೇ ಇದ್ದು, ಈ ಸಂದರ್ಭದಲ್ಲಿ ನಾನು ಕೆಲವೊಂದು ವಿಚಾರ ಹೇಳಲಿಲ್ಲ. ಈ ದಿನ ಅದರ ಮುಂದಿನ ಹೇಳಿಕೆಗಳನ್ನ ನೋಡಿ, ಇದನ್ನೆಲ್ಲ ಯಾವಾಗ ದರ್ಶನ್ ಅವರಿಂದ ಬಾಯಿ ಬಿಡಿಸ್ತಾ ಇದಾರೆ, ಪ್ರತಿ ಎವಿಡೆನ್ಸ್ ಗಳನ್ನ ಅವ್ರು ಮುಂದಿಟ್ಟು ಇದು ಯಾಕೆ ಸುಳ್ಳು ಹೇಳಿದ್ರಿ, ಇದನ್ನ ಯಾಕೆ ಮುಚ್ಚಿಟ್ರಿ ಅಂತ ಪೊಲೀಸರು ಕೇಳ್ತಾ ಇದ್ದಾಗೆ ಮುಂದುವರೆದ ಭಾಗದಲ್ಲಿ ಅವ್ರು ಹೇಳ್ತಾ ಬಂದಿರುವಂತದ್ದು. 18ನೇ ತಾರೀಕು ಸ್ಟೇಟ್ಮೆಂಟ್ ಕೂಡ ಅಷ್ಟೇ, ಅವ್ರು ಯಾರಿಂದ ಹಣ ಪಡೆದೆ ಮತ್ತೊಂದು ಅವ್ರಿಗೆ ಹೇಳಿರ್ಲಿಲ್ಲ. ಅದ್ರ ವಿಚಾರ ಯಾವಾಗ ಗೊತ್ತಾಗ್ತಾವಂತ ಅವರಿಂದ ಆ ಸ್ಟೇಟ್ಮೆಂಟ್ ನ ಹಂತ ಹಂತವಾಗಿ ಪೊಲೀಸರು ಇಲ್ಲಿ ದರ್ಶನ್ ಅವರ ಸ್ಟೇಟ್ಮೆಂಟ್ ಅನ್ನ ಬಳಸ್ಕೊಂತಾ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅದರ ಮುಂದುವರೆದ ಭಾಗವಾಗಿ ಏನು ಅಂತ ಅಂದ್ರೆ, ದಿನಾಂಕ 8/6/2024 ರಾತ್ರಿ 9 ಗಂಟೆಗೆ ನಾನು ಪ್ರದೋಷ್ಗೆ ಮನೆಯಲ್ಲಿಟ್ಟ 30 ಲಕ್ಷ ಹಣವನ್ನ ನೀಡಿರ್ತೀನಿ. ಈ ಹಣ ನನಗೆ ಚಿತ್ರರಂಗದಲ್ಲಿನ ನಿರ್ಮಾಪಕರು ವಿವಿಧ ಸಿನಿಮಾಗಳಲ್ಲಿನ ನಟನೆಗಾಗಿ ನೀಡಿರುವಂತ ಕನ್ವೀನಿಯನ್ಸ್ ಹಣವಾಗಿರುತ್ತೆ. ಬಹುಶಃ ಕನ್ವೀನಿಯನ್ಸ್ ಹಣಕ್ಕೆ ಬಹಳ ಲೆಕ್ಕಪತ್ರ ತೋರಿಸಬೇಕಾದಂಥದ್ದು ಅವಶ್ಯಕತೆ ಇರೋದಿಲ್ಲ ಬಹಳಷ್ಟು ಸಂದರ್ಭದಲ್ಲಿ. ಈ ಅವರು ರೆಮ್ಯುನರೇಷನ್ ಆಗಿ ಏನ್ ಪಡೆದುಕೊಳ್ತಾರೆ ಅದಕ್ಕೆ ಲೆಕ್ಕಪತ್ರ ತೋರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಇವರು ಲೆಕ್ಕಪತ್ರ ಇಲ್ದಿತಿ ತೆಗೆದುಕೊಳ್ಳುವಂತಹ ಹಣವನ್ನ ಬಹುಶಃ ಕನ್ವೀನಿಯನ್ಸ್ ಹಣ ಅಂತ ಹೇಳಿ ಬಹಳಷ್ಟು ಸಂದರ್ಭದಲ್ಲಿ ಬಳಸ್ಕೊಳ್ತಾರೆ. ಅದು ಏನ್ ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ಇಲ್ಲೂ ಕೂಡ ಅದನ್ನ ಕನ್ವೀನಿಯನ್ಸ್ ಹಣ ಅಂತ ಅವ್ರು ಹೇಳಿದ್ದಾರೆ. ದಿನಾಂಕ 8/6/2024 ಸಂಜೆ ಸುಮಾರು 6:30ರಿಂದ 7 ಗಂಟೆಯಲ್ಲಿ ಶೆಡ್ನಿಂದ ವಿನಯ್ರೊಂದಿಗೆ ಐಡಿಯಲ್ಸ್ ಹೋಮ್ಸ್ ನನ್ನ ಮನೆಗೆ ಹೊರಟಿದ್ದಾಗ ಮಾರ್ಗ ಮಧ್ಯದಲ್ಲಿ ಪಟ್ಟಣಗೆರೆ ಜಯಣ್ಣ ಅವರ ಮನೆ ಮುಂದೆ ತೆರಳುವಾಗ ಅವರು
ಮನೆ ಗೇಟ್ ಬಳಿ ಕಾರ್ನಲ್ಲಿದ್ರು. ನಾವು ಕಾರನ್ನ ನಿಲ್ಲಿಸಿ ಜಯಣ್ಣ ಅವರೊಂದಿಗೆ ಕುಶಲೋಪರಿ ಮಾತನಾಡಿ ಅಲ್ಲಿಂದ ಮನೆಗೆ ತೆರಳುತ್ತೀನಿ. ಜಯಣ್ಣ ಅವರ ಮನೆ ಒಳಗೆ ನಾನು ಹೋಗಿರೋದಿಲ್ಲ. ಅವತ್ತು ಬಹುಶಃ ಹೋಗಿದ್ದಿದ್ರು ದೊಡ್ಡ ಸಮಸ್ಯೆ ಆಗಿರ್ತಿತ್ತು ಅಂತ ಕಾಣಿಸುತ್ತೆ. ನಾನು ಪ್ರಸ್ತುತ ಬಳಸ್ತಾ ಇರುವಂತ ಮೊಬೈಲ್ ನಂಬರ್, ಅವರೊಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ, ಲಾಸ್ಟ್ 999 ನಂಬರ್ ಬರುತ್ತೆ, ಪೂರ್ಣ ಅದು ಬೇಡ ಬಿಡಿ. ಸೊ ಸಿಮ್ ಕಾರ್ಡ್ ನನ್ನ ಕಸಿನ್ ಮನೋಜ್ ಅನ್ನೋರ ಹೆಸರಿನಲ್ಲಿ, ಇದನ್ನು ಕೂಡ TV9 ಬ್ರೇಕ್ ಮಾಡಿತ್ತು. ದರ್ಶನ್ ಅವರು ಬಳಸ್ತಾ ಇರುವಂತಹ ಸಿಮ್ ಕಾರ್ಡ್ಗಳು ಅವರ ಹೆಸರಿನಲ್ಲಿರುವಂತದ್ದಲ್ಲ, ಅವರ ರಿಲೇಟಿವ್ಸ್ ಮತ್ತೊಂದು ಅವರ ಹೆಸರಿನಲ್ಲಿರುವಂಥದ್ದು. ಹೌದು, ಅದನ್ನು ಅವ್ರು ಹೇಳಿದ್ದಾರೆ ಇಲ್ಲಿ. ಈ ಸಿಮ್ ಅನ್ನ ಸುಮಾರು 2-3 ವರ್ಷಗಳಿಂದ ಉಪಯೋಗಿಸ್ತಾ ಇರ್ತೀನಿ. ಇದನ್ನ ಮನೋಜ್ ರವರೇ ತಂದು ನನಗೆ ಕೊಟ್ಟಿರ್ತಾರೆ. ನನ್ನ ಪತ್ನಿಯಾದ ವಿಜಯಲಕ್ಷ್ಮಿ ಅವರು ನಾನು ಮತ್ತು ಪವಿತ್ರ ಗೌಡ ಅವರು ಜೊತೆಯಲ್ಲಿರುವಂತ ಯಾವುದೇ ಫೋಟೋ, ಇಲ್ಲಿ ನೋಡಿ ಯಾಕೆ ಇಲ್ಲಿ ಇವರ ಕುಟುಂಬದಲ್ಲಿ ಸಮಸ್ಯೆ ಉಂಟಾಯ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಹಳ ಚರ್ಚಿತ ವಿಚಾರ ಆಗಿತ್ತು. ಅದನ್ನ ದರ್ಶನ್ ಅವರು ಉಲ್ಲೇಖ ಮಾಡಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಏನಂತ, ನನ್ನ ಪತ್ನಿಯಾದ ವಿಜಯಲಕ್ಷ್ಮಿ ಅವರು ನಾನು ಮತ್ತು ಪವಿತ್ರ ಗೌಡ ಅವರು ಜೊತೆಯಲ್ಲಿರುವಂತಹ ಯಾವುದೇ ಫೋಟೋ ಹಾಗೆ ವಿಡಿಯೋಗಳನ್ನ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ಎಕ್ಸ್ ಅಂತಂದ್ರೆ ಟ್ವಿಟರ್ ಅಥವಾ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಾಗಲಿ ಅಪ್ಲೋಡ್ ಮಾಡದಂತೆ, ಪ್ರಸಾರ ಅಥವಾ ಪ್ರಚಾರ ಮಾಡದಂತೆ ಪವಿತ್ರ ಗೌಡ ಅವರ ವಿರುದ್ಧ ಕೋರ್ಟ್ನಿಂದ ಸುಮಾರು 3-4 ತಿಂಗಳ ಹಿಂದೆ ಇಂಜಂಕ್ಷನ್ ಆರ್ಡರ್ ಅನ್ನ ತಂದಿರ್ತಾರೆ. ಈ ವಿಚಾರವನ್ನ ನನಗೆ ಪವಿತ್ರ ಗೌಡ ಅವರೇ ತಿಳಿಸಿರ್ತಾರೆ. ಇದನ್ನ ಪವಿತ್ರ, ಆಮೇಲೆ ಈ ರೀತಿಯಂತ ಸಂಬಂಧಗಳು ಅಕ್ರಮ ಸಂಬಂಧ ಚಿತ್ರರಂಗದಲ್ಲಿ ಏನು ಹೊಸ್ತಲ್ಲ. ಬಟ್ ಇಲ್ಲಿ ವಿಚಾರ ಅಂತ ಅಂದ್ರೆ ಪವಿತ್ರ ಗೌಡ ಅವರು ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಬಳಸ್ಕೊಳ್ತಾ ಇದ್ರು. ಒಬ್ರು ಪತ್ನಿ ಇದ್ದಂತ ಸಂದರ್ಭದಲ್ಲಿ ಅವರು ಹಾಕ್ತಾ ಇದ್ದಂತ ಫೋಟೋಸ್ಗಳು, ಅದಕ್ಕೆ ಬಹುಶಃ ದರ್ಶನ್ ಅವ್ರ ಸಮ್ಮತಿ ಇತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ 1-2 ಫೋಟೋ ಅಲ್ಲ, ಬಹಳಷ್ಟು ಯಾವುದೇ ಪತ್ನಿಗಾದ್ರೂ ಆ ವಿಚಾರಗಳು ಬಹಳ ಸಿಟ್ಟು ತರಿಸುತ್ತವೆ. ಅದು ವಿಜಯಲಕ್ಷ್ಮಿ ಅವರಿಗೂ ತರಿಸಿದೆ, ಅವರನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ಇಂಜೆಕ್ಷನ್ ಆರ್ಡರ್ ಅನ್ನ ತಂದಿದ್ರಂತೆ. ಮುಂದುವರೆದ ಭಾಗ ನಿಮ್ಮ ಹತ್ರ ಇದೆ ಒಂದು ವಿಷಯ. ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನ ದರ್ಶನ್ ರವರು ಹೇಳ್ಕೊಂಡಿರೋದು. ಅವರ ಪತ್ನಿ ವಿಚಾರ ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಮುಂದುವರೆದು ಅವರು ಮಾತನಾಡ್ತಾರೆ. ಅದರಲ್ಲಿ ಯಾವ ಕಾರಣಕ್ಕಾಗಿ ತನ್ನ ಪತ್ನಿ ನಡುವೆ ಅಥವಾ ಈ ವಿಜಯಲಕ್ಷ್ಮಿ ಅವರ ವಿಚಾರವಾಗಿ ಬಹಳ ಸಿಟ್ಟಿತ್ತು ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಸೊ ಅದರ ಮತ್ತೊಂದು ಭಾಗದಲ್ಲಿ ಇಲ್ಲಿ ಉಲ್ಲೇಖ ಆಗಿದೆ, ನಾನು ಪ್ರಸ್ತುತವಾಗಿ ಬಳಸ್ತಾ ಇರುವಂತಹ ಐಫೋನ್ ಪ್ರೋ ಮ್ಯಾಕ್ಸ್ 15ರ ಮೊಬೈಲ್ ಅನ್ನ ಸುಮಾರು 7-8 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಯಾರೋ ಸ್ನೇಹಿತರು ಗಿಫ್ಟ್ ಅನ್ನ ನೀಡಿದ್ದು, ಯಾರು ಅಂತ ನನಗೆ ಸರಿಯಾಗಿ ನೆನಪಿರುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು 8-6-2024ಕ್ಕಿಂತ ಮುಂಚೆ ಪಟ್ಟಣಗೆಲ್ಲಿರುವಂತಹ ಜಯಣ್ಣ ಅವರ ಶೆಡ್ಗೆ 2 ಬಾರಿ ತೆರಳಿದ್ದು, ಒಮ್ಮೆ ಕ್ರಾಂತಿ ಸಿನಿಮಾದ ಶೂಟಿಂಗ್ ಆಗಿ ಹಾಗೂ ಇದೇ ಚಿತ್ರದ ರಿಲೀಸ್ ಟೈಮ್ ನಲ್ಲಿ ಇಂಟರ್ವ್ಯೂ ವೇಳೆ ಹೋಗಿದ್ದೆ. ನಾನು ದಿನನಿತ್ಯ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಮ್ಮ ಮನೆ ಹತ್ತಿರದ BBMP ಆಫೀಸಿಂದ ಇರುವ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ ನಿಲ್ಲಿಸಿ ಕಾರ್ನಲ್ಲಿ ಕುಳಿತುಕೊಂಡೆ ನಮಸ್ಕಾರ ಮಾಡಿ ಹೊರಡ್ತಾ ಇರ್ತೀನಿ. ಇನ್ನು ಕೊನೆಯದಾಗ ಒಂದು ಪ್ಯಾರಾಗ್ರಾಫ್ ಇದೆ, ನನಗೆ ಜೆಟ್ಲ್ಯಾಕ್ ಪಬ್ನ ಮಾಲೀಕರಾದ, ಅಂದ್ರೆ ಇದು ಯಾವ ಗಲಾಟೆ ಆಗಿತ್ತಲ್ಲ, ಯಾವ ಸಿನಿಮಾದು ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ ಅಲ್ಲಿ ಗಲಾಟೆ ಆಗಿತ್ತಲ್ಲ. ಸೊ ದಿವಂಗತ ಸೌಂದರ್ಯ ಜಗದೀಶ್ ಅವರು ಸುಮಾರು 10 ವರ್ಷಗಳಿಂದ ಪರಿಚಯ ಇದ್ದು 2018ರಲ್ಲಿ ನಾನು ಪವಿತ್ರ ಗೌಡ ಅವರಿಗೆ ಮನೆಯನ್ನ ಖರೀದಿಸೋದಕ್ಕೆ ನನ್ನ ಸ್ನೇಹಿತರಾದ ಸೌಂದರ್ಯ ಜಗದೀಶ್ ಅವರಿಂದ 1,75,00,000 ರೂಪಾಯಿ ಹಣವನ್ನ ಸಾಲ ಪಡೆದಿದ್ದು, ಈ ಹಣವನ್ನ ನಾನು ಪವಿತ್ರ ಗೌಡ ಅವರ ಖಾತೆಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿಸಿರ್ತೀನಿ. ನಾನು ಈ ಸಾಲದ ಹಣವನ್ನ ಸೌಂದರ್ಯ ಜಗದೀಶ್ ಅವರಿಗೆ 2 ವರ್ಷಗಳ ಹಿಂದೆ ನನ್ನ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಮಾಡಿರ್ತೀನಿ. ಈ ಹಣವು ನನಗೆ ಸಿನಿಮಾದಲ್ಲಿ ನಟನೆಗಾಗಿ ಪಡೆದಂತ ಸಂಭಾವನೆ. ಇದು ಯಾವ ಹಣ ಗೊತ್ತಾ? ಯಾರು ಈ ಸೌಂದರ್ಯ ಜಗದೀಶ್ ಅವರ ಪತ್ನಿ ನನ್ನ ಪತಿಯ ಬಿಸ್ನೆಸ್ ಪಾರ್ಟ್ನರ್ಸ್ ನನಗೆ ಮೋಸ ಮಾಡಿದ್ದಾರೆ ನನ್ನ ಪತಿಗೆ ಅಂತ ಕಂಪ್ಲೇಂಟ್ ಮಾಡಿದಾಗ ಅವ್ರ ಬಿಸ್ನೆಸ್ ಪಾರ್ಟ್ನರ್ಸ್ ಬಂದು ಹೇಳಿದ್ರಲ್ಲ ಪವಿತ್ರ ಗೌಡ ಅವರಿಗೆ ಹಣ ಹೋಗಿತ್ತು ಅಂತೇಳಿ, TV9 ಅದು ಆ ವಿಚಾರವನ್ನು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು. ಆ ವಿಚಾರವಾದ ಉಲ್ಲೇಖವೂ ಕೂಡ ಅವರ ಕೊಟ್ಟಂತ ಸ್ವ-ಇಚ್ಛಾ ಸ್ಟೇಟ್ಮೆಂಟ್ ನಲ್ಲಿದೆ. ಇದನ್ನ ಹೊರತುಪಡಿಸಿ ಮಧುಶ್ರೀ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲ ಎಕ್ಸ್ಕ್ಲೂಸಿವ್ ಫೋಟೋಸ್ಗಳು, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಫೋಟೋಸ್ಗಳು ಅದು TV9ಗೆ ಲಭ್ಯ ಆಗಿದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ.